ಮಂಡ್ಯ ಜಿಲ್ಲೆ ಚೌಡಸಮುದ್ರ ಗ್ರಾಮ. ಈ ಗ್ರಾಮದಲ್ಲಿ ಏನಾಯಿತು ಅಂದರೆ ನಮ್ಮದೇ ಆದ ಒಂದು ಪಂಚಾಯಿತಿ ಅಂದ್ಬಿಟ್ಟು ನಾವು ಒಂದು ಟ್ರಸ್ಟ್ ಮಾಡಿ ದೇವಸ್ಥಾನ ಮಾಡಬೇಕು ಅಂತೇಳಿ ಒಂದು ಕೆಲವರು ಸದಸ್ಯರನ್ನ ಇದು ಮಾಡಿಕೊಂಡು ಒಂದು 25 ಜನ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಈ ಮದ್ಯ ಮಾರಾಟ ತುಂಬ ತೊಂದರೆ ಆಯ್ತಾ ಇದೆ ಅಂತೇಳಿ ಊರಿನ ಹೆಣ್ಮಕ್ಳ ಕಷ್ಟ ಸುಖ ಎಲ್ಲನೂ ತುಂಬ ಗಮನಿಸಿ ನಾವು ಎಷ್ಟೋ ಈಗ ಕೇವಲ ಒಂದು ವರ್ಷದಲ್ಲಿ ಸುಮಾರು ಅಂದರೆ ಒಂದು 3 ಜನ ಸೆಕೆಂಡ್ಸ್ ಮಾರಾಟನೋ ಏನೋ ಎಣ್ಣೆ ಕುಡಿದು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ನಾವು ಊರಲ್ಲೆಲ್ಲ ಒಂದಾಗಿ ಪಂಚಾಯಿತಿ ಕೂರಿ ರಂಗಸ್ಥಳದಲ್ಲಿ ಪಂಚಾಯಿತಿ ಕೂರಿ ಏನು ಮದ್ಯ ಮಾರಾಟ ಮಾಡ್ತಿದ್ರು ಅವ್ರನ್ನ ಕೂರಿಸಿ ಇದು ನೀವು ಅನ್ಲೀಗಲ್ಲು ನೀವು ಮಾಡ್ತಾ ಇರೋದು, ನೀವು ಲೀಗಲ್ಲಾಗಿ ಮಾಡೋದೇ ಆದರೆ ನಾವು ಯಾರು ಏನೂ ಮಾಡೋಕ್ಕಾಗಲ್ಲ, ನಿಮ್ಗೆ ಅವಕಾಶ ಸಿಕ್ಕಿದರೆ ಲೀಗಲ್ಲಾಗಿ ನೀವು ಮಾಡ್ಕೊಳ್ಳಿ. ಅನ್ಲೀಗಲ್ಲು ದಯವಿಟ್ಟು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ 1500 ಓಟ್ಗಳಿರ್ತಕ್ಕಂಥ ಗ್ರಾಮ ಇದು. ಇದರಲ್ಲಿ ತುಂಬ ತೊಂದರೆ ಆಯ್ತಾ ಇದೆ ಹೆಣ್ಮಕ್ಳಿಗೆ. ಕೆಲವೇ ವಿಚಾರ ತೊಂದರೆ ಏನು, ಸ್ವಂತ ನನ್ನ ತಮ್ಮ ಅದನ್ನು ಎಣ್ಣೆ ಪ್ಯಾಕೆಟ್ ತಗೊಂಡೋಗಿ ಕೊಟ್ಬಿಟ್ಟು ಎಣ್ಣೆ ಕುಟ್ಕೊಂಡು ಬಂದಿದ್ದಾನೆ. ಹಣಕಾಸಿಗೆ ತೊಂದರೆಯಾಗಿ ಮನೇಲಿದ್ದಂಥ ಎಣ್ಣೆ ಪ್ಯಾಕೆಟ್ ತಗೊಂಡೋಗಿ ಕೊಟ್ಟು ಅಡುಗೆ ಎಣ್ಣೆ ಮನೆಗೆ ತೊಗೊಂಬಂದಿಟ್ಟದ್ದಂಥ ಆ ಅಡುಗೆ ಎಣ್ಣೆ ತಗೊಂಡೋಗಿ ಕೊಟ್ಬಿಟ್ಟು ಎಣ್ಣೆ ಕೊಟ್ಕೊಂಡು ಬಂದವನೇ. ಈ ರೀತಿ ಎಲ್ಲ ನಡೀತಾ ಇದೆ. ಇದನ್ನೆಲ್ಲ ಬಂದ್ ಮಾಡಬೇಕು ಅಂಥೇಳಿ ನಾವೆಲ್ಲ ಪಂಚಾಯತಿಯವರು ಸೇರಿಕೊಂಡು ಇದೇ ರಂಗಸ್ಥಳದಲ್ಲಿ ಒಂದು ಪಂಚಾಯತಿ ಕೂತ್ಕೊಂಡು ಅವ್ರನ್ನ ಕರೆಸ್ಬಿಟ್ಟು ಒಂದು ತಿಳುವಳಿಕೆ ಹೇಳ್ದು, ಈ ಥರ ಮಾರಾಟ ಮಾಡ್ತಾ ಇರೋ ತಪ್ಪು, ನೀವು ಇದನ್ನು ನಿಲ್ಲಿಸ್ಬೇಕು ಅಂತ ಹೇಳಿದಾಗ ಅವರು ಖಂಡಿತ ನಾವು ಊರಿಗಿಂತ ದೊಡ್ಡವರೆಲ್ಲ ನಿಲ್ಲಿಸ್ಬಿಡ್ತೀವಿ ಅಂತೇಳಿ ಒಪ್ಕೊಂಡ್ರು. ಆ ಒಪ್ಕೊಳ್ಳೋ ಸಂದರ್ಭದಲ್ಲಿ ಏನಾಯಿತು, ನಾನು ಎಲ್ಲ ಒಂದೂರು ಆದ್ದರಿಂದ ನಾನು ಸಾಲ ಕೊಟ್ಬಿಟ್ಟಿದ್ದೀನಿ ಕೆಲವನ್ನ. ಆ ಸಾಲ ನಾನು ವಾಪಸ್ಸು ವಸೂಲಾತಿಗೋಸ್ಕರ ನನಗೆ ಕಾಲಾವಕಾಶ ಬೇಕು ಅಂದ್ಬಿಟ್ಟು ಅವ್ರು ಕೇಳ್ಕೊಂಡಾಗ ನಾವು 1 ತಿಂಗಳ ಗಡುವನ್ನು ಅವ್ರಿಗೆ ಕೊಟ್ವಿ. ಜೂನ್ 12ನೇ ತಾರೀಕು, ಒಂದು ತಿಂಗಳು ಕರೆಕ್ಟಾಗಿ ಹಿಂದಕ್ಕೆ 1 ತಿಂಗಳಿತ್ತು. ಜೂನ್ 12ನೇ ತಾರೀಕಿಗೆ ಒಂದು ಗಡುವು ಅಂತ ಕೊಟ್ವಿ ನಾವು. ಆ ಕೊಟ್ಟಂಥ ಸಂದರ್ಭ ಮುಗೀತು, ಜೂನ್ 12ನೇ ತಾರೀಕು ಮುಗೀತು. ನಾವು ಗಮನಿಸ್ತಾ ಇದ್ದೋ, ಖಂಡಿತ ಇವ್ರು ಮಾತು ಕೊಟ್ಟವರೇ ಪಂಚಾಯತಿ ಬೆಲೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಗಮನಿಸ್ತಾ ಇದ್ದಾಗ ಆಗೇನಾಯಿತು, ನಾನೇ ಖುದ್ದಾಗಿ ಒಂದು ದಿನ ನನಗೆ ಫೋನ್ ಬಂತು ಅವ್ರ ಕಡೆಯಿಂದ, ಪ್ರಸನ್ನ ಅನ್ನೋರ ಕಡೆಯಿಂದ ಒಂದು ಫೋನ್ ಬಂತು. ಅವ್ರು ಕೇಳಿದರು ನನ್ನ, ಅಣ್ಣ ಈ ಥರ ನಾನು ಸಂಪೂರ್ಣ ನಿಲ್ಲಿಸಿಲ್ಲ, 75% ಮದ್ಯ ಮಾರಾಟನ ಎಣ್ಣೆ ಮಾರೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ, ಇನ್ನು 25% ನಾನು ಮಾರಾಟ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅವ್ರು ನನ್ನ ಹತ್ರ ಮಾತಾಡಿದ್ದು. ಅದಕ್ಕೆ ನಾನೇನು ಹೇಳಿದೆ, ಪ್ರಸನ್ನ ಇದೇ ಮಾತಾ ಪಂಚಾಯತಿ ಒಳಗೆ ನೀನು ಕೇಳ್ಬೋದಾಗಿತ್ತಲ್ವ, ನಾನು ನಮ್ಮೂರವ್ರಿಗೆ